ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಷ್ಟಾಕ್ ಏನ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಗೈಸ್, ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಎಲ್ಲಿಂದ ಅಂದರೆ ನಮ್ಮೂರಿಂದ. ಯಾಕಂದರೆ ಸಂಡೇ ಹಬ್ಬ ಇದೆ, ಅದಕ್ಕೆ ಇವತ್ತೇ ಬಂದಿದ್ದೀನಿ. ಇವತ್ತು ಯಾವ ವಾರಮ್ಮ? ಥರ್ಸ್ಡೇ. ಥರ್ಸ್ಡೇನೇ ಬಂದಿದ್ದೀನಿ. 3 days ಬಿಫೋರೇ ಬಂದಿದ್ದೀನಿ. ಇವರೆಲ್ಲ ಹೆಲ್ಪ್ ಮಾಡೋಕ್ಕೆ ಬಾಬಾ ಅಂತಿದ್ರು, ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ. ನಾನು ಹೆಲ್ಪ್ ಮಾಡೋಕ್ಕಿಂತ ಜಾಸ್ತಿ ಇನ್ನೂ ಕೆಡ್ಸೋದೇ ಜಾಸ್ತಿ. ಈಗ ಅಮ್ಮ ಚಕ್ಲಿ ಮಾಡ್ತಿದ್ದಾರೆ. ಗೈಸ್, ಯಾವ ಹಬ್ಬ ಅಂದರೆ ಏಕಾದಶಿ ಹಬ್ಬ. ನಮ್ಮ ತಾತ, ನನ್ನ ಅಜ್ಜಿ ಅವ್ರಿಗೆಲ್ಲ ಎಡೆ ಇಡೋದು. ನಮ್ಮ ಹಿರಿಯರಿಗೆ ಎಡೆ ಇಡೋದು, ಚಕ್ಲಿ ಅವ್ರಿಗಿಷ್ಟ ಆಗಿ ತಿಂಡಿ ಎಲ್ಲ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ. ನಾನೇ ಕ್ಲೀನ್ ಮಾಡಿದೆ ಮನೆಯೆಲ್ಲ. 3 ದಿನದಿಂದ ಮನೆ ಕ್ಲೀನ್ ಮಾಡಿದೆ ಅಷ್ಟೇ ಗೈಸ್. ಏನು ಮಾನ ಮರ್ಯಾದೆ ಇದ್ರೆ ಕ್ಲೀನ್ ಮಾಡಿದೆ. ಮಾನ ಮರ್ಯಾದೆ ಇದೆ, ನಾನು ಕ್ಲೀನ್ ಮಾಡಿದ್ದೀನಿ. ಇಡೀ ಮನೆ ಕ್ಲೀನ್ ಮಾಡಿದ್ದೀನಿ ಗೈಸ್. ನನ್ನ ಮನೆ ಒರೆಸ್ತಿಲ್ವೇನವ? ನಮ್ಮವ್ವ ಫುಲ್ ರಿಚ್ಚು ಗಾಯ್ಸ್. ನೋಡೋಕೆ ಸಿಂಪಲ್ ಅಷ್ಟೇ, ಚಿನ್ನಾಗಿನ ಹಾಕಿಲ್ಲ. ಅದೇ ತೋಟದಲ್ಲಿ ರಿಚ್ಚು ನಮ್ಮವ್ವ ಅಷ್ಟೇ ಗೈಸ್. ಈಗ ಚಕ್ಲಿ ಓದ್ತಾ ಹೇಳ್ಕೊಡ್ತೀನಿ. ನಾನು ಫಸ್ಟ್ ಟೈಮ್ ಓದ್ತಿದ್ದಾರೆ, ಅದು ನನಗೂ ಗೊತ್ತಿಲ್ಲ. ಇದೊಳಿಗೆ ಫಸ್ಟ್ ಎತ್ಬೇಕಣಮ್ಮ. ಹಿಂಗೆ ಹಾಕು. ಸಾರಿ ಗೈಸ್, ತಪ್ಪಾಗೋಯ್ತು. ನಗಾಡ್ತವ್ರಿ ಇಲ್ಲಿ ಗೈಸ್. ಇಲ್ಲಿ ಇದೊಳಗಡೆ ಹಿಟ್ಟು ಹಾಕಿದ್ದಾರೆ. ಇರಮ್ಮ, ನನ್ಗೆ ಗೊತ್ತು. ಇದ್ರೊಳಗೆ ಹಿಟ್ಟು ಹಾಕಿದ್ದಾರೆ. ಹಿಂಗೆ ಹಿಡ್ಕೊಂಡು ತೋರಿಸ್ತೀನಿ ನೋಡಿ. ಈಗ ಹೊರ್ತಿದ್ದೀನಿ ಫಸ್ಟ್ ಟೈಮಲ್ಲೇ. ಎಷ್ಟು ಚೆನ್ನಾಗಿ ಗೊತ್ತಿದ್ದೀನಿ. ಬೆಂಕಿ ನೋಡಿ. ನಮ್ದು ಹಳ್ಳಿ ಸೈಡು, ನಾವೆಲ್ಲ ಅಡುಗೆ ಮಾಡೋದು ಏನೋ ಇದೇನಂತಾರೆ, ಒಲೆಯಲ್ಲಿ. ನಮ್ದು ಹಳ್ಳಿ ಮನೆ. ನಮ್ಮವ್ವ ಮಾತ್ರ ರಿಚ್ಚು ನೋಡು. ಸಿಂಪಲ್ ಆಗಿರ್ಬೋದು. ಇವರು ಡೈಲಾಗ್ ಐತೆ, ನೋಡೋಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ, ತುಂಬಾ ದೊಡ್ಡ ವ್ಯಕ್ತಿ. ಅರೆ ಒಳಗಡೆ ಮನ್ಸಲ್ಲಿ ರಿಚ್ ಒತ್ತಿದ್ದೀನಿ ನಾ ಗೈಸ್. ಇದೆಲ್ಲ ನಾನೇ ಒತ್ತಿರೋದು. ಹಾಕೊಡು. ಫಸ್ಟ್ ಚಾಕ್ಲಿ ತಿಂತಾ ಇದ್ದೀನಿ. ಚೆನ್ನಾಗಿದೆ ಗೈಸ್. ಇಲ್ಲಿ ನೋಡಿ ಗೈಸ್, ನಮ್ಮ ಅವ್ವಂಗೆ ಮೈಕ್ ಹಾಕಿದ್ರೆ ಮೈಕ್ ತೆಗ್ದಾಕ್ತವ್ರೆ. ಇದೆಲ್ಲ ವ್ಲಾಗಿಗೆ ಹಾಕ್ತೀನಿ. ಏನೇನೋ ಮಾತಾಡಿದ್ರೆ ಮೈಕ್ ಹಾಕಿದ್ಯಾ ಜೋರ ಕೇಳುತ್ತೆ. ಅಲ್ಲೋ ಅವನು. ಗೈಸ್, ನಮ್ಮ ಅವ್ವ ವಿಡಿಯೋ ಮಾಡ್ತಾ ಇದ್ದೆ. ಸಾಕು ಕೊಡುವ ಮೇಲೆ ಆಯ್ತು ಬಾ. ನಮ್ಮವ್ವ ನೋಡಿ. ಮುದಿಯಲ್ಲ ಇಲ್ಲ ನಡಿಗೆ ಬಾ. ಬಾ. ಇದು ಕೆಮ್ಮೆಗೆ ನೋಡಿಲ್ಲ. ಅದಕ್ಕೆ ಒಂದು ಏಟು. ಅಯ್ಯೋ, ಕಡ್ಡಿ ಒಳಿಕ್ ಹೋಯ್ತದಲ್ಲ ಮತ್ತೆ. ಬಿದ್ದ. ಇದು ನಮ್ದೆ ಅದು ನಮ್ದೆ ಗೈಸ್. ಅಷ್ಟೇ. ಅದೇ ಮೂವಿ ಇದೆಯಲ್ಲ, ಅದರಲ್ಲಿ ಕಿರತಕ ಮೂವಿಲಿ ಒಂದು ಡೈಲಾಗ್ ಐತೆ. ಆ ಡೈಲಾಗ್ ಹಾಕ್ತೀನಿ. ಎಷ್ಟು ಹೇಳ್ತಾರೆ, ಇದು ನಮ್ದೆ ಅಲ್ಲಿ ನೋಡು, ಇದೆಲ್ಲ ನಮ್ದೇ ಗದ್ದೆ, ಅದೆಲ್ಲ ನಮ್ದೇ ಗದ್ದೆ, ಎಷ್ಟು ಬೇಕಾದ್ರೂ ಬಂದು ಹುರ್ಕೊಂಡು ಹೋಗು ಅಂತ. ಎಮ್ಮೆ ಕಟ್ಟಾಕ್ಬಿಟ್ಟು, ಇದು ನಮ್ಮ ಮನೆಗೆ ಹತ್ರ ಇರೋ ಹೊಲ್ತ. ಇದು ಇಲ್ಲಿಗೆ ಬಂದಿದ್ವಿ. ಅವ ಈ ಹೊಲ್ತನ ಏನಂತಾರಲ್ಲ, ಬಡ್ಲೋಲ. ಬಡ್ಲೋಲ ಹಂಗಂದ್ರೆ ಬಡ್ಲಾಗದಲ್ಲ, ಅದಕ್ಕೆ ಬಡ್ಲೋಲ ಅಂತ. ಬಡ್ಲೋಲ ಗೈಸ್. ಬಡ್ಲವಲ ಅಂತಾರಂತೆ. ಇನ್ನೊಂದು ಹೊಲ ಇದೆ. ಟ್ಯಾಂಕ್ಲೋಲ. ಟೆಂಕ್ ಹೊಲ. ನಂಗೆ ಹೇಳೋಕ್ಕೆ ಬರಲ್ಲ. ಚಿಕ್ಕ ವಯಸ್ಸಲ್ಲಿ ಹೋಯ್ತಿದೆ. ಇವಾಗ ಹೋಗೋದೇ ಬಿಟ್ಬಿಟ್ಟಿದ್ದೀನಿ ಹೊಲ್ತಗಳಿಗೆಲ್ಲ. ಮೊದಲೆಲ್ಲ ಚಿಕ್ಕ ವಯಸ್ಸಲ್ಲಿ ತುಂಬ ಹೊಲ್ತ ಅಂದರೆ ಇಷ್ಟಪಡ್ತಿದ್ದೆ. ಊರಿಗೆ ಬರ್ತಿದ್ದೆ ಯಾವಾಗ್ಲೂ. ಇವಾಗ ಎಲ್ಲೋ ರೇರು. ಹಿಂಗೆ ಎಮ್ಮೆ ಬರ್ತೀನಿ. ಇದು ಹತ್ರದ ಹೊಲ್ತ, ನಡ್ಕೊಬರ್ಬೋದು. ಇನ್ನೊಂದಕ್ಕೆ ನಡ್ಕೊಂಡು ಹೋಗ್ಬೇಕು ಅಂದರೆ ನನ್ನ ಕೈಲಾಗಲ್ಲ. ಮಾತಾಡ್ತಾರೆ. ಮೈಕ್ ಹಾಕಿದ್ದೀನಿ. ನಮ್ಮ ಮಗು ಗೊತ್ತಿಲ್ಲ ಇವೆಲ್ಲ ರೆಕಾರ್ಡ್ ಆಗುತ್ತೆ ಅಂತ. ಒಂದು ತಾಯಿ ಒಳಗೆ ಉಟ್ಕೊಂಡು ಇವೆಲ್ಲ ರೆಕಾರ್ಡ್ ಆಗುತ್ತೆ ಅಂತ ಗೊತ್ತಿದ್ರೆ ನಮ್ಮ ಮಗು ಮಾತಾಡೋದೇ ಇಲ್ಲ. ಯಪ್ಪ, ಮೆತ್ತಿಗೆ ಮೈಕ್ ಹಾಕಿದ್ದೀನಿ ಗೈಸ್. ಮತ್ತೆ ಮೈಕ್ ಹಾಕಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ. ಗೊತ್ತದಂತಲ್ಲ ಅದು. ಓಲಿ ಬಿಡು, ಬರ್ದೆ ಓಲಿ ಯಾಕ. ಎಲ್ ಕಟ್ಟಾಕ್ಯ? ಓ ಅದೇ ದುಡ್ಡು ಮನೆ ಕಾಯಾಗ. ಗೈಸ್, ಅಲ್ಲಿ ನಮ್ಮವ್ವ ಏನೋ ಎತ್ಕೊಬರಕ್ಕೆ ಅವ್ರೆ. ಕಾಯಿ ಬಿದ್ದಿರ್ಬೇಕು ಅಥವಾ ಏನೋ ನೋಡ್ಕೊಬರಕ್ಕೆ ಹೋಗಿದ್ದಾರೆ. ಇಲ್ಲೇ ಕುತ್ಕೊಂಡ್ರು. ಇಲ್ಲೇ ಕೂತಿದ್ದೀನಿ. ನೆಕ್ಸ್ಟ್ ನಿಮ್ಗೇನಾದ್ರು ವಿಲೇಜ್ ವ್ಲಾಗ್ ಇಷ್ಟ ಆದರೆ ಕಮೆಂಟ್ ಮಾಡಿ. ಇನ್ಮುಂದೆ ಇಲ್ಲೇ ಬಂದು ವೀಡಿಯೋಸ್ ಮಾಡೋಣ. ಡಿಫ್ರೆಂಟಾಗಿ ಮಾಡೋಣ. ಒಂದೇ ಥರ ಮಾಡೋದು ಬೇಡ, ಡಿಫ್ರೆಂಟ್ ಕಂಟೆಂಟ್ಸ್ ಮಾಡೋಣ. ಇಲ್ಲೇ ಹಳ್ಳಿಲಿ
ಎಲ್ಲರನ್ನೂ ಹೋಗಿ ಮಾತಾಡ್ಸೋದು, ಅವ್ರವ್ರ ತೋಟನ ಅವ್ರೇನೇನು ಬೆಳೀತಾರೆ ಅಥವಾ ಏನೇನು ಆಗ್ತಾರೆ ಅಂತ ಕೇಳೋದು. ನನ್ನ ಮೇಯ್ನ್ ಗೋಲ್ ಅಂದರೆ ಇನ್ನೊಂದು ಮಂತ್ ಆರ್ 1.5 ಮಂತಲ್ಲಿ ಎಡಿಟಿಂಗ್ ಕಲಿಬೇಕು ಕರೆಕ್ಟಾಗಿ. ಅಂದರೆ ನಾರ್ಮಲ್ ಎಡಿಟಿಂಗ್ ಮಾಡ್ತೀನಿ, ಬಟ್ ಸ್ವಲ್ಪ ಪ್ರೋ ಆಗಬೇಕಲ್ವಾ ವೀಡಿಯೋಸ್ನೆಲ್ಲ ಎಡಿಟ್ ಮಾಡೋಕ್ಕೆ, ಅಥವಾ ಶಾರ್ಟ್ಸ್ನ ಜಾಸ್ತಿ ಪೋಸ್ಟ್ ಮಾಡ್ತಾ ಇದ್ದೀನಿ ಈಗ, ಅದಕ್ಕೆ ಎಡಿಟಿಂಗ್ ಕಲಿಬೇಕು. ಎಡಿಟಿಂಗ್ ಏನು ಪೇಯ್ಡ್ ಕೊಟ್ಟು ಎಲ್ಲ ಕಲಿಯಲ್ಲ, ಫ್ರೀ ಕೋರ್ಸಸ್ ಯೂಟ್ಯೂಬಲ್ಲಿ ತುಂಬ ಚಾನಲ್ಸ್ ಇದೆ. ನಿನ್ನೆ ಒಂದು 2-3 ಚಾನಲ್ ನೋಡಿದೆ, ಅಂದರೆ ನೋಡಿದೆ ಹಿಂಗಿದೆ ಅಂತ. ಸೊ ನೋಡೋಣ, ಈಗ ಹಬ್ಬ ಎಲ್ಲ ಮುಗಿಲಿ, ಆಗಸ್ಟ್ 1 ಎಲ್ಲ ಸ್ಟಾರ್ಟ್ ಮಾಡೋಣ ಅಷ್ಟೇ ಗೈಸ್. ಈಗ ಎಮ್ಮೆ ಎಲ್ಲ ಕಟ್ಟಾಕಿ ಕಾಯಿನ ಎತ್ಕೊಬರ್ತಾಯಿದೆ, ಅಂದರೆ ಕಾಯಿಗಳೆಲ್ಲ ಕೆಳಗಡೆ ಬಿದ್ದಿರ್ತಾವಲ್ಲ ಅದನ್ನೆಲ್ಲ ಎತ್ಕೊಂಡು ಹೋಗಿ ಮನೆಗೆ ಹಾಕ್ತೀವಿ. ಕಾಯಿನೇನು ಮಾರಲ್ಲ ನಾವು, ಕಾಯಿನ ಕೊಬ್ಬರಿ ಮಾರ್ಬಿಟ್ಟು ಮಾರ್ತೀವಿ ಅಲ್ಲವಾ? ಕರೆಕ್ಟ್, ಫಸ್ಟ್ ಟೈಮ್ ಕರೆಕ್ಟಾಗಿ ಏನೋ ಒಂದು ಹೇಳಿದೆ. ಕೆಳಗಡೆ ಎಲ್ಲ ಬಿದ್ದೋಗಿರ್ತಾವಲ್ಲ ಗಾಳಿಗೆ ಎತ್ತು ಮಡಗಿರ್ತಾರೆ, ಅದನ್ನ ಚೀಲಕ್ಕೆ ಹಾಕೊಂಡೋಗಿ ಮನೆಗೆ ಹಾಕೋದು. ನೋಡಿ ಕಾಯಿಗಳು ಹಾಕು ಅಷ್ಟೇನಾ? ಏನವು ಅವಿರಲ್ಲ ಬಿಡವಾ ಅಲ್ಲಿ? ಅವು ಅವೆಲ್ಲ ಹೋಗಿರೋ. ಹಾಂ, ಅವೆಲ್ಲ ಹೋಗಿರವ. ನಿಂಗೆ ಟೀ ನಾನು ಮಾಡೋದು ಕುಡಿದ್ಬಿಟ್ರೆ ಟೀನ ನೀನು ಇನ್ಯಾವುದೂ ಟೀ ಕುಡಿಯಲ್ಲ. ಏನೇಳು ಯಾವತ್ತೂ ಟೀ ಕುಡಿಯಲ್ಲ ಕಣವ. ಏಕೆ? ಅಷ್ಟು ಚೆನ್ನಾಗಿ ಮಾಡ್ತೀನಿ. ನಾನು ನಿನ್ನಂಗೆ ಮಾಡೋಕೆ ಬರಲ್ಲ. ಬೆಳಗ್ಗೆ ತಿಂಡಿ ಮಾಡಲ್ಲ, ಒಂದು ದೊಡ್ಡ ಲೋಟ ಟೀ ಕುಡಿಯೋದು. ದಿನಕ್ಕೆ ಒಂದು 5 ಗ್ಲಾಸ್ ಕುಡಿತೇನೆ. ಇಲ್ಲ ಕಡೆ, ದೊಡ್ಡ ಗ್ಲಾಸ್ ಆದಾಗ 1 ಲೋಟ ದೊಡ್ಡ ಗ್ಲಾಸ್ ಕೊಟ್ಬಿಡ್ತಾರೆ. ಇಷ್ಟು ಈ ಕಡಿಮೆ ಮಾಡೋಳೆ. ಮೊದಲು ಇಷ್ಟು ದೊಡ್ಡ ಗ್ಲಾಸ್ ಕುಡಿತಿದ್ಲು ಟೀ. ಒಂದು ಚಪಾತಿ ಇಷ್ಟು ದೊಡ್ಡ ಲೋಟ ಟೀ. ಇಲ್ಲೇ ನೋಡಿ ಸಾಕ್ಷಿ, ನಮ್ಮವ್ವ ಬಂದಷ್ಟಕ್ಕೆ ಟೀ ಕೊಡುತ್ತಾಳೆ. ಮತ್ತೆ ತಿಂಡಿ ಮಾಡಿಲ್ಲ ಅವ್ವ, ಮಾಡಿಲ್ಲ. ಕೆಲಸ ಮಾಡಿದ್ದೀನಿ ಹೇಳಿ ಇವತ್ತು. ಕಾಯಿ ಎತ್ಕೊಬರ್ತೀನಿ ಅಂದ್ರೆ ನೀನ್ಯಾರು ಹೊತ್ಕೊಬಾ ಅಂದ್ರಿ ನೀನೇನು? ಅಯ್ಯೋ ಮಾಡಿಲ್ಲ ಅಂದ್ರೂ ತೊಂದರೆ. ಹುಡುಗ ಅಷ್ಟು ಬೆಲ್ಲ ಹಾಕ್ತಾರಾ? ಗಟ್ಟಿ ಮುಟ್ಟು, ಇನ್ನೂ ಶುಗರ್ ಬಂದಿಲ್ಲ ನೋಡಿ. ಈಗ ಕುಡಿತಾಳೆ ದೊಡ್ಡ ಲೋಟ ನೋಡು. ಈಗ ನಾನು ಮಾಡ್ಕೊಡು ಅಂತು ಕಣಮ್ಮ. ನಾನು ಮಾಡಿದ್ರೆ ಹಿಂಗೆ ನಿನ್ನ ಜನ್ಮದಾಗ ಇನ್ನೊಂದ್ಸಲಿ ಟೀ ಕುಡಿಯಲ್ಲ ಅಂದರೆ ಅದಕ್ಕೆ ಮಾಡಿಕೊಡ್ಲಿಲ್ಲ. ಸಕ್ಕರೆ ಹಾಕ್ತೀನಿ ತಿರ್ಗಾ. ಯಪ್ಪ ಅಷ್ಟೇ ಗೈಸ್ ನೋಡಿ. ಒಬ್ಬಳು ಟೀಗೆ ಎಷ್ಟೊಂದು ಮಾಡ್ಕೋತಾರ? ಇದು ಎಷ್ಟೊತ್ತು 3 ಟೈಮ್ 1 ಲೀಟ್ರು ಹಾಲು ದುಡ್ಡೇರು ಕೊಡ್ತಾರೆ. ನಾನೇ ಮೇಯಿಸ್ತಾ ಇರೋಳು, ನಾನೇ ಕಷ್ಟ ಬೀಳ್ತಾ ಇರೋಳು, ನಾನೇ ಬಡ್ತಾರೆ ಓದಿ ಇತ್ತು ಎಮ್ಮೆ ಮೇಯಿಸ್ಬಿಟ್ಟು ಹಾಲು ಓಲಿ ನಾನೇ ಫೀಸ್ ಕೊಡ್ತಾ ಇರೋಳು. ನಾನೇ ಫೀಸ್ ಕೊಡ್ತಾ ಇರೋದು. ನಾನು ಕಟ್ತೀನಿ. ಒಂದಿಷ್ಟು ದೊಡ್ಡ ಬಾಕ್ಸ್ ತುಂಬಿ ಇನ್ನೂ ಆಯ್ತೈತೆ. ಅಂದರೆ ಇದು ನಮಗೆ ಇದು ಅದು ಎಷ್ಟು 2 ಬಾಕ್ಸ್ ಸಿಕ್ಲಿ ಅಂದರೆ ಎಷ್ಟು? ಸಾಕು. ಇವಾಗ ನೆಕ್ಸ್ಟ್ ಪಯಣ ನಮ್ಮ ಇನ್ನೊಂದು ಹೊಲದ ಕಡೆ. ಅಲ್ಲಿ ಆಲ್ರೆಡಿ ಹಸು ಕಟ್ಟಾಕ್ಬಿಟ್ಟು ಬಂದಿದ್ದಾರೆ. ಇನ್ನೊಂದು ಜಾಗಕ್ಕೆ ಕಟ್ಟಾಕ್ಬೇಕಂತ, ಇನ್ನೊಂದು ಮೇವಿರೋ ಜಾಗಕ್ಕೆ. ಸೊ ಈಗ ಅಲ್ಲಿ ಕಟ್ಟಾಕ್ಬಿಟ್ಟು ಬಂದು ಅಲ್ಲೂ ಕಾಯಿಗಳು ಬಿದ್ದಿರುತ್ತೆ, ಕಾಯಿಗಳನ್ನ ಎತ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಗಾಡೀಲಿ ಕರ್ಕೊಂಡು ಹೋಗ್ತಾ ಇದೀವಿ. ನಮ್ಮವ್ವನ ನಡ್ಕೊಂಡು ಹೋಗ್ತಿದ್ಲು. ಸೊ ನಾನು ಹಂಗೆ ಬಿಡ್ತೀನಿ ಅಂತ. ಬನ್ನಿ ಹಿಂದೆಗಡೆ ಇರೋದು ನಮ್ಮ ಹೊಲ್ತ, ಇಲ್ಲಿರೋದು ನಮ್ಮ ಹೊಲ್ತ ತೋರಿಸ್ತೀನಿ. ಇದು ನಮ್ಮದೇ. ಎಲ್ಲಿ ಹೆಂಗಾಸ್ ಹೋಗ್ತೀಯಾ? ಅಲ್ಲಿ ಕಾಯಿ ನೋಡ್ಕೊಬತ್ತೀಯಾ? ಅವಳು ನಮ್ಮವ್ವ ಎಷ್ಟು ಓಡಾಡ್ತಾಳೆ ಅಂದರೆ ಗೈಸ್, ನಾನು ಏನಾದರೂ ದಿನಕ್ಕೆ ಒಂದು ವಾರ ಅಲ್ಲ 1 ತಿಂಗಳು ಏನಾದ್ರು ಅವಳಷ್ಟು ಓಡಾಡ್ಬಿಟ್ರೆ ಪಕ್ಕ ಒಂದು 4-5 kg ಸಣ್ಣ ಆಗೋಗ್ತೀನಿ. ಯಾವ ವರ್ಕೌಟು ಬೇಡ, ಡಯಟ್ ಫುಡ್ಡು ಬೇಡ, ಅಷ್ಟು ಸಣ್ಣ ಆಗೋಗ್ತೀವಿ ಗೈಸ್. ಅಷ್ಟು ಓಡಾಡ್ತಾಳೆ, ಹೊಸ್ಸೇ ಓಡಾಡಲ್ಲ ನೋಡಿ. ಈಗ ನೋಡಿ ಅಲ್ಲಿ ಹೋಗ್ತಾವಳು, ಅಲ್ಲಿಂದ ಫುಲ್ ಅಷ್ಟು ಅಲ್ಲಿ ತನಕ ಸುತ್ತಾಡ್ಕೊಬರ್ತಾಳ. ಅದಾದ್ಮೇಲೆ ನೆಕ್ಸ್ಟ್ ಈ ಕಡೆ ಸೈಡ್ ಫುಲ್ಲು ಕಾಯಿ ಹುಡ್ಕೊಬರ್ತಾಳ, ಒಂದೊಂದು ಹತ್ರ ಮರದ ಹತ್ರ ಹೋಗಿ. ಅದಾದಮೇಲೆ ಹಸು ಹಿಡ್ಕೊಬರ್ತಾಳೆ ಅಲ್ಲಿಂದ. ಅಷ್ಟು ಓಡಾಡ್ತಾಳೆ. ಅದಕ್ಕೆ ಹೆಂಗೆ ಸಣ್ಣಕ್ಕಿರೋದು ಗೈಸ್. ಊಟ ಮಾಡಲ್ಲ, ಬರೀ ಟೀ. ಎನಿ ಟೈಮ್ ಟೀ ಬೇಕು, ಎನಿ ಟೈಮ್. ತಲೆನೋವು ಟೀ, ಹುಷಾರಿಲ್ಲಾಂದ್ರೂ ಟೀ, ಬೇಜಾರಾದ್ರೂ ಟೀ, ಖುಷಿಯಾದ್ರೂ ಟೀ ನಮ್ಮವ್ವಗೆ. ತೋರಿಸ್ತೀನಿ ಇವಾಗ ನೋಡಿ. ಎಲ್ಲಿ ಇವಾಗ ಅಲ್ಲಿಗೆ ಹೋಗಿದ್ರು, ಅಲ್ಲಿ ಝೂಮ್ ಮಾಡಿದ್ದೀನಿ. ಅಲ್ಲಿಗೆ ಹೋಗಿ ನೋಡಿ, ಇಲ್ಲಿಂದ ಈಗ ನೋಡಿ ಎಲ್ಲ ಮರ ಹತ್ರಕ್ಕೆ ಹೋಗ್ತಾರೆ. ಬಂದರು ಮುಗೀತು. ಸಿಕ್ತಾ ಕಾಯಿ?
ಎತ್ ಮಡಗ್ದ ಹಾ ಅಷ್ಟೇ ಎತ್ ಮಡಗುದ್ರಂತೆ. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ನೋಡು ಎಷ್ಟು ದೂರ ಗೊತ್ತಾ ಗಾಯ್ಸ್ ಹೋಗ್ಬೇಕಾಗಿರೋದು ನಮ್ಮವ್ವ. ತೋರಿಸ್ತೀನಿ ಅಲ್ಲಿ ನೋಡಿ, ಅಲ್ಲೊಂದು 2 ಹಸು ಕಾಣಿಸ್ತಿದ್ದೀರಾ, ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿ ಇಟ್ಕೊಬರ್ತಾಳೆ. ನಾನು ಇವಾಗ ಇಲ್ಲೇ ಕೂತ್ಕೋತೀನಿ, ಅಷ್ಟು ದೂರ ನಡೆಯಲ್ಲ ನಾನು. ಜಾಗ ಹುಡುಕ್ತಾ ಇದ್ದೀನಿ ಗೈಸ್, ನೆರಳಿಗೆ ಎಲ್ಲಾದರೂ ಒಂದು ಜಾಗ. ನಾನು ಅಲ್ಲೇ ಕುತ್ಕೋಬೋದಾಗಿದ್ದು, ಗಾಡಿ ನಮ್ಮವ್ವ ಕರ್ಕೊಬಂದ್ಲು ನೋಡಬಾ ಅಂತ ಹೊಲ್ತಾನ, ಅದಕ್ಕೆ ಬಂದೆ. ಹುಳಿ ಕ್ಯಾಮ್ರಾ ಕೊಟ್ರೆ ವಿಡಿಯೋಗ್ರಾಫರ್ ಭಾಗ್ಯ ಮುಂಜಾತೆ. ನಾನು ಗಾಡಿ ಕರ್ಕೊಂಡ್ಬಂದಿರೋದು ಅದಕ್ಕೆ ಓದ್ತಾ ಇರ್ತದೆ ಅಂತಾನೆ. ನನ್ನ ಜೋಬಲ್ ಫೋನ್ ತೆಗಿ 1:50 ಊಟ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ನೋಡಿರಿ, ಇಲ್ಲಿ ಟೀ ಕೊಡು. ಬಳೆ ಮಾಡೋಗೆ ಕೊಡ್ಬಳೆ ನಾನು ಮಲ್ಕೋಬೇಕು. ಗುಡ್ ನೈಟ್.